ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ, ಅದರಲ್ಲಿ ನಾವಿವತ್ತು ಅಧ್ಯಾಯ 2 ಘಾತಾಂಕಗಳ ಆಟ ಅನ್ನೋ ಪಾಠದ ಪುಟ ಸಂಖ್ಯೆ 34ರಿಂದ 34ರವರೆಗಿನ ಕಲಿಕಾಂಶಗಳನ್ನು 36ರವರೆಗಿನ ಕಲಿಕಾಂಶಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೈಜ್ಞಾನಿಕ ಸಂಕೇತ ಅಂತ ಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆಗಳನ್ನು ಒಳಗೊಂಡ ಕೆಲವು ಸಂಖ್ಯೆಗಳನ್ನು ನೋಡೋಣ. ನಮಗೆ ನಮ್ಮ ಗ್ಯಾಲಕ್ಸಿ ಏನಿದೆ ಕ್ಷೀರಪಥ ಅಥವಾ ಮಿಲ್ಕಿ ವೇ, ಇದು ಕೇಂದ್ರದಿಂದ ಸುಮಾರು ನೋಡಿರಿ 3 ಮುಂದೆ ಎಷ್ಟು ಸೊನ್ನೆ ಇದ್ದಾವೆ ಅಂತಂದರೆ 3, 6, 9, 12, 15, 18, 2, 20 ಸೊನ್ನೆ ಇಷ್ಟು ಮೀಟ್ರ್ ದೂರ ಇದೆ ಅಂತೆ. ನಮ್ಮ ಗ್ಯಾಲಕ್ಸಿಯಲ್ಲಿರ್ತಕ್ಕಂಥ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿರೋ ನಕ್ಷತ್ರಗಳ ಸಂಖ್ಯೆ ಇದು ಅಷ್ಟೇ. 1, ಒಂದರ ಮುಂದೆ 2, 4, 6, 8, 8, 3, 11 ಸೊನ್ನೆ. ಇನ್ನು ಭೂಮಿಯ ದ್ರವ್ಯರಾಶಿ ಅಂದರೆ ತೂಕ ಟೋಟಲು 59, 76, ಅದರ ಮುಂದೆ 0 kg ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ನಾವು ಓದೋದೇನು ಅವಶ್ಯಕತೆ ಇಲ್ಲ. ಇದ್ರ ಮುಂದಿನ ಕಾನ್ಸೆಪ್ಟನ್ನು ತಿಳ್ಕೊಬೇಕಾಗುತ್ತೆ. ನಾವು ಅಂಕಿಗಳ ಸಂಖ್ಯೆ ಹೆಚ್ಚಾದಂತೆ ಸಂಖ್ಯೆಗಳನ್ನು ಸರಿಯಾಗಿ ಓದಲಿಕ್ಕೆ ಕಷ್ಟ. ನಾವು ಸೊನ್ನೆಗಳನ್ನು ತಪ್ಪಾಗಿ ಎಣಿಸ್ಬೋದು ಅಥವಾ ಅಲ್ಪ ವಿರಾಮ ತಪ್ಪಾಗಿ ಹಾಕ್ಬೋದು. ಆಗ ನಾವು ತಪ್ಪಾಗಿ ಸಂಖ್ಯೆಗಳನ್ನು ಓದ್ತೀವಿ. ನಿಮಗೆ ಸಿಗಬೇಕಾದ 50,000 ಸಿಗಬೇಕಾದ ಕಡೆ 5,000 ಸಿಕ್ಕಂಗಾಗುತ್ತೆ. ಅಂದರೆ ನಾವೇನಾದ್ರು ಸೊನ್ನೆಗಳನ್ನು ಕಮ್ಮಿ ಹಾಕ್ಬಿಟ್ರೆ ಅಥವಾ ಅಲ್ಪ ವಿರಾಮ ಪೂರ್ಣ ವಿರಾಮ ಅಲ್ಪ ವಿರಾಮ ಏನಾದರೂ ಮಿಸ್ಟೇಕ್ ಮಾಡಿ ಹಾಕ್ಬಿಟ್ರೆ 50,000 ಕಡೆ ಸಿಗಬೇಕಾದ್ದು 5,000 ಸಿಕ್ಕಂಗಾಗುತ್ತೆ. ಅಂತ ಹಲವಾರು ಸಂದರ್ಭಗಳಲ್ಲಿ ಸೊನ್ನೆಗಳ ಸಂಖ್ಯೆ ಆರಂಭಿಕ ಸಂಖ್ಯೆಗಳಿಗಿಂತ ಹೆಚ್ಚು ಮುಖ್ಯವಾಗುತ್ತೆ ಅಂತ. ಅಂದರೆ ಏನು ಸಂಖ್ಯೆ ಇದೆಯಲ್ಲ 1, 2, 3 ಇಲ್ಲಿ ಇದೆಯಲ್ಲ ಸ್ಟಾರ್ಟಿಂಗು, ಇವಕ್ಕಿಂತ ಇಂಪಾರ್ಟೆಂಟು ಸೊನ್ನೆಗಳ ಸಂಖ್ಯೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಈಗ ದೊಡ್ಡ ಸಂಖ್ಯೆಗಳನ್ನು ಸರಳೀಕರಿಸಿ ಸರಿಯಾಗಿ ಓದಲಿಕ್ಕೆ ನಾವು ಘಾತೀಯ ಸಂಖ್ಯೆಗಳನ್ನು ಬಳಸ್ಬೋದೇ. ಉದಾಹರಣೆ ಸಂಖ್ಯೆ 5,900 ಹೀಗೆ ಬಳಸ್ಬೋದು ಅಂತ ಕೊಟ್ಟಿದ್ದಾರೆ. ಒಂದೊಂದೇ ಯಾವ ರೀತಿ ಅಂತ ನೋಡ್ಕೊತ ಹೋಗೋಣ. ಹೇಗೆ ಬರಿಬೋದು 5,900? 5,900 ಹೇಗೆ ಬರಿಬೋದಪ್ಪ ಅಂತಂದರೆ ನೋಡಿ, 590 × 10 ಅಂತ ಬರಿಬೋದು. ಆಗ 590 × 10⁻1 ಅಂತ ಬರಿಬೋದು. ಅದನ್ನೇ ಇದನ್ನು ಹೆಂಗೆ ಬರಿಬೋದು? 5,900 ನೋಡಿ 59 × 100 = 59 × 100 ಅಂದರೆ 10⁻2 ಅಂತ ಬರಿಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಪಾಯಿಂಟು ಅಂದರೆ ಒಂದೊಂದೇ ಸಂಖ್ಯೆ ಈ ಕಡೆ ಹೋಗ್ತಾ ಇದೆ, ಎಡಕ್ಕೆ ಹೋಗ್ತಾ ಇದೆ. ಹೌದಾ? ಈಗ 5.9 ಅಂತ ಬರೆದ್ರೆ ಇದೆಷ್ಟಾಗುತ್ತೆ? ಇಲ್ಲಿ 0 ಒಂದು ಜಾಸ್ತಿ ಆಗುತ್ತೆ, 1000 ಆಗುತ್ತೆ. ಆಗ 5.9 × 10⁻3. ಈಗ ಪಾಯಿಂಟ್ ಇನ್ನು ಈ ಕಡೆ ಬಂದಾಗ ಅಂದರೆ 0.59 ಇಂಟು ಇಲ್ಲಿ ಎಷ್ಟಾಗುತ್ತೆ? 10,000 ಆಗುತ್ತೆ. ಆಗ 0.59 × 10⁻4. ಸೊ ಈ ರೀತಿ ವ್ಯಕ್ತಪಡಿಸ್ಬೋದು ನಾವು. ಈಗ ನೋಡಿ, ಯಾವುದೇ ಸಂಖ್ಯೆಯನ್ನು ನಾವು 1ರಿಂದ 10ರ ನಡುವಿನ ಗುಣಲಬ್ಧವಾಗಿ 10ರ ಘಾತೀಯವಾಗಿ ಬರಿಬೋದು ಅಂತ ಕೊಟ್ಟಿದ್ದಾರೆ. ಯಾವುದೇ ಸಂಖ್ಯೆ ಆಗಲಿ, ಅದು ಎಷ್ಟೇ ದೊಡ್ಡದಿರಲಿ, ನೆನ್ಪಿಟ್ಕೊಳ್ಳಿ 1 ಮತ್ತು 10ರ ನಡುವಿನ ಗುಣಲಬ್ಧವಾಗಿ ಬರಿಬೇಕು. ಅಂದರೆ 1ಕ್ಕಿಂತ ದೊಡ್ಡದಿರಬೇಕು, 10ಕ್ಕಿಂತ ಚಿಕ್ಕದಿರಬೇಕು. ಇದರ ಗುಣಲಬ್ಧವಾಗಿ ಬರೀಬೇಕು ಮತ್ತು 10ರ ಘಾತ ಬರೀಬೇಕು. ಉದಾಹರಣೆ ಇದನ್ನು ಹೆಂಗೆ ಬರಿತೀವಿ ನೋಡಿ, 5.9. ಹೌದಾ? 5.9 ಇಲ್ಲೇನಾಗ್ತಾ ಇದೆ ನೋಡಿ, 5.9 ಅಂತಂದರೆ ಇಲ್ಲಿ ಪಾಯಿಂಟು ನೋಡಿ ಎಷ್ಟು ಸಂಖ್ಯೆ ಮುಂದೋಯ್ತಲ್ರಿ? 3 ಸಂಖ್ಯೆ ಮುಂದೋಗಿದೆ. ಹೌದಾ? 1, 2, 3. ಹಂಗಾಗಿ ಇಲ್ಲಿ ನಾವು 10⁻3 ಅಂತ ಬರಿಬೋದು. ಅದೇ ರೀತಿ 20,800 ಅಂತ ಇದೆ. ಇದನ್ನು ಹೆಂಗೆ ಬರಿಬೋದು ಹೇಳ್ರಿ? ಇಲ್ಲಿ ನೋಡಿ 1, 2, 3, 4 ಅಂದರೆ 4 ಪಾಯಿಂಟು ಮುಂದೋಗಿದೆ. 4 ಸಂಖ್ಯೆ ಆದಮೇಲೆ ಪಾಯಿಂಟ್ ಬಂದಿದೆ. ಹಂಗಾಗಿ 2.08 × 10⁻4 ಅಂತ ಬರಿಬೋದು. ಅದೇ ಇನ್ನೂ ದೊಡ್ಡ ಸಂಖ್ಯೆ ತೊಗೊಂಡ್ರೆ ನೋಡಿ, ಯಾವುದು ಇದು ನೋಡಿ, ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, 80 ಲಕ್ಷ ಇದೆ. ಇದನ್ನು ಹೆಂಗೆ ಬರಿಬೋದು? 8ರ ಪಕ್ಕ 0 ಬರಬೇಕು. ಹೌದಾ? ಅಲ್ಲಿ 1, 2, 3, 4, 5, 6 ಪಾಯಿಂಟ್ ಅಂದರೆ 6 ಸಂಖ್ಯೆ ಆದಮೇಲೆ. ಸೊ 6 ಸಂಖ್ಯೆ ಆದಮೇಲೆ ಅಂತಂದರೆ 8 × 10⁻6 ಈ ರೀತಿ ಬರಿಬೋದು. ಸೊ ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. 1 ಅಂದರೆ 1ಕ್ಕಿಂತ ಜಾಸ್ತಿ ಇರಬೇಕು ಸಂಖ್ಯೆ ಮತ್ತು 10ಕ್ಕಿಂತ ಕಡಿಮೆ ಇರಬೇಕು ಮತ್ತು ಅದನ್ನು 10ರ ಘಾತವಾಗಿ ಇಂಟು 10ರ ಘಾತ 10 ಬರೆದ್ಬಿಟ್ಟು ಅದ್ರ ಮೇಲೆ ಸಂಖ್ಯೆಗಳು ಬರೋಂಗೆ ಬರಿಬೋದು. ಎಷ್ಟೇ ದೊಡ್ಡ ಸಂಖ್ಯೆ ಇದ್ದರೆ ಈ ರೀತಿ ಬರಿಬೋದು ಅನ್ನೋದು ಇದರ ಅರ್ಥ ಆಗಿದೆ. ಇನ್ನು ವೈಜ್ಞಾನಿಕ ಸಂಕೇತ ಅಥವಾ ವೈಜ್ಞಾನಿಕ ರೂಪ ಅಥವಾ ಆದರ್ಶ ರೂಪ ಅಂತ ಕರೀತಾರೆ. ಏನಿದು ಆದರ್ಶ ರೂಪ ಅಂತಂದರೆ ನೋಡಿ, ಯಾವುದೇ ಸಂಖ್ಯೆ ಇರ್ಬೋದು, ನಾವು ಅದನ್ನು x ಇಂಟು 10⁻10⁻y ಅಂತ ಬರಿತೀವಿ. ಇದು ಇದರ ಆದರ್ಶ ರೂಪ. ಏನಪ್ಪ ಇದು ಅಂತಂದರೆ, ಇಲ್ಲಿ ಇದು ಏನಿದೆ ಇದು ಎಕ್ಸ್ ಏನಪ್ಪ ಅಂತಂದರೆ ಇದು ಗುಣಾಂಕ. ಎಕ್ಸ್ ಅಂದರೆ ಗುಣಾಂಕ ಅಂದರೆ ಸಂಖ್ಯೆ ಅಂತ.
ನೆಕ್ಸ್ಟು ಇಲ್ಲಿ ವೈ ಏನಿದೆ, ಇಲ್ಲಿ ವೈ ಘಾತ ಆಗಿರುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಗೊತ್ತಾಗತ್ತೆ. ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಎಕ್ಸ್ ಏನಪ್ಪ ಅಂತಂದರೆ, ಎಕ್ಸು ಅದು ಒಂದಕ್ಕಿಂತ ದೊಡ್ಡದಿರಬೇಕು ಅಥವಾ ಒಂದಕ್ಕೆ ಸಮ ಇರಬಹುದು, ಮತ್ತು ಎಕ್ಸ್ ಅನ್ನೋದು 10ಕ್ಕಿಂತ ದೊಡ್ಡದಿರಬಾರ್ದು. ನೆನ್ಪಿಟ್ಕೊಳ್ಳಿ, ಎಕ್ಸ್ ಅನ್ನೋದು ಒಂದಕ್ಕೆ ಸಮ ಇರಬೇಕು ಅಥವಾ ಒಂದಕ್ಕಿಂತ ದೊಡ್ಡದಿರಬೇಕು, ಆದರೆ 10ಕ್ಕಿಂತ ದೊಡ್ಡದಿರಬಾರ್ದು, 10ಕ್ಕಿಂತ ಚಿಕ್ಕದಿರಬೇಕು ಅನ್ನೋದು ಅರ್ಥ ಆಗತ್ತೆ. ಉದಾಹರಣೆ ಹೇಳೋದಾದರೆ ನೋಡಿರಿ, 2 × 10⁻7 ಅಂತ ಬರಿತೀವಿ ನಾವು, ಹೌದಾ? ಆಗೇನಾಯಿತು, ಎಕ್ಸ್ ಅನ್ನೋದು ಗುಣಾಂಕ ಆಯಿತು, ಮತ್ತು 7 ಅನ್ನೋದು ಘಾತ ಆಯಿತು, ಜೊತೆಗೆ ಎಕ್ಸ್ ಅನ್ನೋದು ಒಂದಕ್ಕಿಂತ ದೊಡ್ಡದಿದೆ, 10ಕ್ಕಿಂತ ಚಿಕ್ಕದಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ, ಇಲ್ಲಿ ಎಕ್ಸ್ಗಿಂತ ವೈ ಬಹಳ ಮುಖ್ಯ. ಯಾಕೆ ಬಹಳ ಮುಖ್ಯ ಅಂತಂದರೆ, ಈಗ ಉದಾಹರಣೆ ನೋಡ್ರಿ, 2 × 10⁻7 ಅಂತ ಇದೆ. ಅಂದರೆ ಎಷ್ಟಿದು? 2 ಕೋಟಿ ಅಂತ ಇದು ಸಂಖ್ಯೆ. ಎಷ್ಟು? 2 ಕೋಟಿ. ಇದು ಮುಂಬೈನ ಜನಸಂಖ್ಯೆ, ಇದು ಮುಂಬೈನ ಜನಸಂಖ್ಯೆ. ಎಕ್ಸಾಂಪಲ್ಗೆ ಹೇಳ್ತಾ ಇರೋದು 2 × 10⁻7 ಅಂತ. ಇಲ್ಲಿ ಎಕ್ಸಾಂಪಲು ಇಲ್ಲಿ ನೋಡ್ರಿ, ನಾನು 2ರ ಬದಲು ಇಲ್ಲಿ ಎಕ್ಸ್ ಅಂತಂದ್ರೆ ಏನು? ಗುಣಾಂಕಕ್ಕಿಂತ ಇಂಪಾರ್ಟೆಂಟ್ ಯಾವುದು? ಘಾತ. ಇಲ್ಲಿ ನಾನು 2ರ ಬದಲು 3 ಅಂತ ಹಾಕ್ತೀನಿ. ಆಗೇನಾಗುತ್ತೆ ಹೇಳ್ರಿ, 3 ಅಂತ ಹಾಕಿದ್ರೆ ಇದು 3 ಎಷ್ಟು? 3 ಕೋಟಿ ಆಗಿಬಿಡುತ್ತೆ. ಎಷ್ಟಾಗುತ್ತೆ? 3 ಕೋಟಿ ಆಗಿಬಿಡುತ್ತೆ. ಅದೇ ನಾನು ಇಲ್ಲಿ ಘಾತ 7ರ ಬದಲು, ನೆನ್ಪಿಟ್ಕೊಳ್ಳಿ, ನಾನು 7ರ ಬದಲು 8 ಹಾಕ್ಬಿಟ್ರೆ, ಅಂದರೆ 2 × 10⁸8 ಹಾಕ್ಬಿಟ್ರೆ ಇದು ಎಷ್ಟಾಗುತ್ತೆ ಹೇಳ್ರಿ? ಎಷ್ಟಾಗುತ್ತಪ್ಪ ಅಂತಂದರೆ ಇದು 20 ಕೋಟಿ ಆಗಿಬಿಡುತ್ತೆ. ಎಷ್ಟಾಗುತ್ತೆ? 20 ಕೋಟಿ ಆಗಿಬಿಡುತ್ತೆ. ಹಾಗಾಗಿ ನಾವು ಘಾತಾಂಕ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಅದೇನಾದರೂ ಸ್ವಲ್ಪ ತಪ್ಪಾಗ್ಬಿಟ್ರೆ ಎನಾರ್ಮಸ್ ಆಗಿ ಚೇಂಜ್ ಆಗಿಬಿಡುತ್ತೆ ವ್ಯಾಲ್ಯೂನೇ. ಆದರೆ ಇದು ಗುಣಾಂಕ ಏನಿದೆಯಲ್ಲ, ಅದು ಮಾತ್ರ ಸ್ವಲ್ಪ ಸ್ಲೈಟ್ಲಿ ಚೇಂಜ್ ಆಗುತ್ತೆ. ಹಾಗಾಗಿ ಬಹಳ ಮುಖ್ಯ ಯಾವುದು? ಗುಣಾಂಕ ಬಹಳ ಮುಖ್ಯ. ಗುಣಾಂಕ ಬಹಳ ಮುಖ್ಯ, ಬಹಳ ಮುಖ್ಯ ಅಲ್ಲ. ನೆನ್ಪಿಟ್ಕೊಳ್ಳಿ, ಬಹಳ ಮುಖ್ಯ ಅಲ್ಲ. ಆದರೆ ಯಾವ್ದು ಬಹಳ ಮುಖ್ಯ? ಘಾತ ಬಹಳ ಮುಖ್ಯ. ಘಾತ ಬಹಳ ಮುಖ್ಯ. ಇದರಲ್ಲಿ ಬದಲಾವಣೆ ಆದರೆ ಸಂಖ್ಯೆ ತುಂಬ ವ್ಯತ್ಯಾಸ ಆಗಿಬಿಡುತ್ತೆ ಅನ್ನೋದು ಇದರ ಅರ್ಥ. ಇಷ್ಟೇ ತಿಳ್ಕೊಳ್ಳಿ ನೀವು. ಮತ್ತೆ ಇನ್ನು ಏನು ಇದರಲ್ಲಿ ಅಂಶಗಳು ಏನು ಅಷ್ಟು ಅವಶ್ಯಕತೆ ಇಲ್ಲ ನಿಮಗೆ. ಓಕೆ, ಈಗ ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಕೋಹಿಮಾದ ಜನಸಂಖ್ಯೆ 1,42,395. ನಮಗೆ ಈ ಸಂಖ್ಯೆ ಬಿಡಿ ಸ್ಥಾನದವರೆಗೆ ಖಚಿತತೆ ಇದೆ ಎಂಬ ಭಾವನೆ ಮೂಡುತ್ತೆ. ಅಂದರೆ ಇಲ್ಲಿವರೆಗೂ ನಮಗೆ ಗೊತ್ತಿದೆ ಅಂತೇಳಿ. ಇನ್ನು ಬಹುತೇಕ ಸಂದರ್ಭಗಳಲ್ಲಿ ನಾವು ದೊಡ್ಡ ಸಂಖ್ಯೆಯನ್ನು ಬಳಸಿದಾಗ ಅದರ ನಿಖರವಾದ ಮೌಲ್ಯಕ್ಕಿಂತ ಪ್ರಮಾಣ ಅಥವಾ ಅಳತೆ ಎಷ್ಟು ದೊಡ್ಡದು ಎನ್ನುವುದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಅಂದರೆ ಅದ್ರ ಅಂಕಿ ಸಂಖ್ಯೆ, ಪ್ರತಿಯೊಂದು ಅಂಕಿ ಸಂಖ್ಯೆಗಿಂತ ಅದು ಅಳತೆಯಲ್ಲಿ ಎಷ್ಟು ದೊಡ್ಡದು ಅಥವಾ ಅನ್ನೋದು ಅದು ಇಂಪಾರ್ಟೆಂಟು. ಇನ್ನು ಜನಸಂಖ್ಯೆ ಸುಮಾರು 1,42,000 ಅಂತ ನಮಗೆ ಪಕ್ಕಾ ಗೊತ್ತಿದ್ದರೆ ಅದನ್ನು ಹೆಂಗೆ ಬರಿಬೋದಪ್ಪ ಅಂತಂದರೆ 1.42 × 10⁻5 ಅಂತ ಬರಿಬೋದು. ಅಂದರೆ 1.42 × 10⁻5 ಅಂದರೆ 1,42,000 ಅಂತ. ಇನ್ನು ಇದು 1,40,40,000 ಅಂತ ಏನಾದರೂ ನಮಗೆ ಪಕ್ಕಾ ಗೊತ್ತಿದ್ದರೆ ಅದನ್ನು ನಾವು ಹೆಂಗೆ ಬರಿಬೋದು? 1.4 × 10⁻5. ಇಲ್ಲಿ 2 ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ 1,40,40,000 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಸಹ ಗುಣಾಂಕದಲ್ಲಿನ ಅಂಕಿಗಳ ಸಂಖ್ಯೆ ಆ ಸಂಖ್ಯೆಯ ಬಗ್ಗೆ ನಮಗೆ ಎಷ್ಟು ಚೆನ್ನಾಗಿ ತಿಳಿದಿದೆ ಎಂಬುದನ್ನು ಪ್ರತಿನಿಧಿಸುತ್ತೆ. ಏನಪ್ಪ ಹಂಗಂದರೆ ಅಂತಂದರೆ ಇದೆ ಯಾವುದು? 1.4, ಹೌದಾ, ಮತ್ತು 1.42 ಇದು ಏನು? ಸಹ ಗುಣಾಂಕದಲ್ಲಿನ ಅಂಕಿಗಳ ಸಂಖ್ಯೆ. ಇದು ಆ ಸಂಖ್ಯೆ ಬಗ್ಗೆ ನಮಗೆ ಎಷ್ಟು ಚೆನ್ನಾಗಿ ತಿಳಿದಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಯಾವುದೇ ಸಂಖ್ಯೆಯ ಪ್ರಮುಖ ಭಾಗ ವೈಜ್ಞಾನಿಕ ರೂಪದಲ್ಲಿ ಬರೆದ ಸಂಖ್ಯೆಯ ಘಾತಾಂಕವಾಗಿದೆ. ಆಗಲೇ ಹೇಳಿದ್ನಲ್ಲ, ಯಾವುದು? ಎಕ್ಸ್ ಇಂಟು 10⁻y. ಇದು ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟು. ಮತ್ತು ಸಹಗುಣಕದ ಮೊದಲ ಅಂಕಿಯಾಗಿದೆ. ಇದು ಇಂಪಾರ್ಟೆಂಟು. 1 ಅಂತ ಏನು ಬರಿತೀವಲ್ಲ, 1 ಅಥವಾ 5, ಅದು ಮೊದಲ ಅಂಕಿಯಾಗಿದೆ. ಸಹಗುಣಕದ ನಂತರ ಅಂಕಿಗಳು ಮೊದಲ ಅಂಕಿಯ ಸಣ್ಣ ತಿದ್ದುಪಡಿ ಆಗಿರ್ತವೆ ಅಂತ. ಇನ್ನು 1.4, 1.5 ನೆಕ್ಸ್ಟ್ ಬರಿತೀವಲ್ಲ 7, 6, ಅದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಪಾಯಿಂಟ್ ಆದ ತಕ್ಷಣ ಏನು ಸಂಖ್ಯೆ ಬರುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟು ಅನ್ನೋದು ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ಚಿಕ್ಕ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಏನಂದರೆ ಇಂಟ್ರೆಸ್ಟಿಂಗು, ಈ ಡೈನೋಸರ್ನ ಅಸ್ಥಿಪಂಜರ ಎಷ್ಟು ಹಳೆಯದು ಒಬ್ಬ ಕೇಳ್ತಾನೆ, ಅಂದರೆ ವಿದ್ಯಾರ್ಥಿ ಕೇಳ್ತಾನೆ. ಅಲ್ಲಿ ಕೆಲಸಕ್ಕೆ ಇರ್ತಕ್ಕಂಥ ಒಬ್ಬ ಮಹಿಳೆ ಹೇಳ್ತಾರೆ, ಇದು 70 ಮಿಲಿಯನ್ ಮತ್ತು 15 ವರ್ಷಗಳಷ್ಟು ಹಳೆಯದು ಅಂತ. ಈ 70 ಮಿಲಿಯನ್ ಗೊತ್ತು, ಆದರೆ 15 ವರ್ಷ ಯಾಕೆ ಪಕ್ಕ ಹೇಳ್ತಾರೆ ಅಂತಂದರೆ ಹುಡುಗ ಕೇಳ್ತಾನೆ.
ನಾನು ಇಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆದಾಗಿಂದ ಇದು 70 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿತ್ತು. ಅಂದರೆ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು 15 ವರ್ಷದ ಹಿಂದೆ. ಸೊ ಆವಾಗಲೇ 70 ವರ್ಷ, ಅದು 70 ಮಿಲಿಯನ್ ವರ್ಷ ಹಳೆಯದು. ಹಾಗಾಗಿ 70 ಮಿಲಿಯನ್ ಪ್ಲಸ್ 15 ವರ್ಷ ಅಂತೇಳಿ ಹೇಳ್ತಾರೆ. ಇಲ್ಲಿ ಒಂದು ಸುಮ್ಮನೆ ಜೋಕ್ ಟೈಪ್ ಇದೆ ಇದು. ನೋಡಿ, ಈ ಸಂಖ್ಯೆಗಳು ಹತ್ತಿರದ ಪೂರ್ಣಾಂಕಕ್ಕೆ ಸರಿ ಹೊಂದಿಸಿದ ಅಂದಾಜುಗಳು, ಸರಾಸರಿ ಅಥವಾ ಅಂದಾಜು ಬೆಲೆಗಳು ತಮ್ಮ ಗುರಿಯನ್ನು ಪೂರೈಸುತ್ತವೆ ಅಂತ. ಅಂದರೆ 70 ಮಿಲಿಯನ್ ಅನ್ನೋದು ಇಂಪಾರ್ಟೆಂಟೇ ಹೊರತು ಇಲ್ಲ 15 ವರ್ಷ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಅಂದಾಜಾಗಿ ಹೇಳ್ತಕ್ಕಂಥದ್ದು ಅಂತ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ನೋಡಿ, ಸೂರ್ಯ ಮತ್ತು ಶನಿ ಗ್ರಹದ ನಡುವಿನ ಅಂತರ ಇಷ್ಟಿದೆ. ಸೊ ಇದನ್ನು ನಾವು ಯಾವುದ್ರ ಪ್ರಕಾರ ಬರಿಬೇಕು? ಆದರ್ಶ ರೂಪದ ಪ್ರಕಾರ ಬರಿಬೇಕು. ಬರಿತಾ ಹೋಗೋಣ. ನೋಡಿ ಎಷ್ಟಿದೆ, 1 2 3 4 5 6 7 8 9 10 11 12 12 ಇದೆ. ಹಾಗಾಗಿ 1.43 ಇಂಟು 10⁻12 ಮೀಟರ್ ಅಂತ ಬರೆದ್ರೆ ಸಾಕು. ಇದು ಅದರ ದೂರ 1.43 ಇಂಟು 10⁻12 ಮೀಟರ್ ಅಂತ. ಅದೇ ರೀತಿ ಇದನ್ನು ಬರೆಯೋಣ. ಇದೆಷ್ಟಿದೆ, 1 2 3 4 5 6 7 8 9 10 11 12 ಇದು ಅಷ್ಟೇ 12. ಅಲ್ಲಿಗೆ 1.43 ಇಂಟು 10⁻12 ಮೀಟರ್. ಇದನ್ನು ಅಷ್ಟೇ ನೀವು ಬರೀರಿ, ಟ್ರೈ ಮಾಡಿ ನೋಡೋಣ. ಇಲ್ಲೆಷ್ಟಿದೆ, 1 2 3 4 5 6 7 8 9 10 11 ಹೌದಾ? ಏನಿದೆ, 1.49 ಇಂಟು 10⁻11 ಮೀಟರ್. ಸೊ ಇದನ್ನು ಬರೆಯೋದು ಗೊತ್ತಾಗಿದೆ ಅಂದ್ಕೊಂಡಿನಿ. ಎಷ್ಟು, 1ಕ್ಕಿಂತ ಜಾಸ್ತಿ ಇರಬೇಕು, 10ಕ್ಕಿಂತ ಚಿಕ್ಕದಿರಬೇಕು ಮತ್ತು 10ರ ಘಾತಾಂಕದಲ್ಲಿ ಅದನ್ನು ಬರಿಬೇಕು. ಇದು ಇದರ ಆದರ್ಶ ರೂಪ ಆಗಿದೆ. ಈ 3 ದೂರಗಳಲ್ಲಿ ಯಾವುದು ಕಡಿಮೆ ಅಂತ ಹೇಳ್ಬೋದು. ತುಂಬ ಸಿಂಪಲಾಗಿ ಹೇಳ್ಬೋದು. ಹೌದಾ? ನೋಡಿರಿ, ಯಾವುದು ಭಾಳ ಘಾತಾಂಕ ಕಡಿಮೆ ಇರ್ತಕ್ಕಂಥದ್ದು 10⁻11. ಇನ್ನು ಉಳಿದಿರ್ತಕ್ಕಂಥದ್ದು ಇದೆಲ್ಲ ವ್ಯಾಲ್ಯೂ ಸೇಮ್ ಇದೆ ನೋಡಿರಿ ಅಲ್ವಾ. 1.4 ಇದು ಇಂಪಾರ್ಟೆಂಟು. ಹೌದಾ? ಎರಡನೇ ಸಂಖ್ಯೆ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ 1.49 ಇಂಟು 10⁻11 11 ಅಂತ ಇದೆ. ಆದರೆ ಇದರಲ್ಲಿ 12 ಇದೆ, ಇದರಲ್ಲಿ 12 ಇದೆ. ಸೊ ಹಾಗಾಗಿ ನಾವು ಯಾವ್ದು ಹೇಳ್ಬೋದು, ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ ಏನಿದೆ ಅದು ಎಲ್ಲದಕ್ಕಿಂತ ಚಿಕ್ಕದು ಅಂತ ನಾವು ಹೇಳ್ಬೋದು. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಸಂಖ್ಯಾ ರೇಖೆ ಸೂರ್ಯ ಮತ್ತು ಶನಿ ಗ್ರಹದ ನಡುವಿನ ಅಂತರ 1.43 ಇಂಟು 10⁻12 ಮೀಟರ್ ತೋರಿಸುತ್ತೆ. ಈ ಸಂಖ್ಯಾ ರೇಖೆ ಮೇಲೆ ಭೂಮಿಯ ಸಾಪೇಕ್ಷ ಸ್ಥಾನವನ್ನು ಗುರುತಿಸಿ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ 1.496 ಇಂಟು 10⁻11. ಹೌದಾ? ಈಗ ಭೂಮಿ ಮತ್ತು ಸೂರ್ಯ ನಡುವೆ ಅಂತರ ಎಷ್ಟು, 1.49 ಇಂಟು 10⁻11. ಅದೇ ಇದ್ಯಾವುದು, ಸೂರ್ಯ ಮತ್ತು ಶನಿ ಅದು 1.43 ಇಂಟು 10⁻12. ಅಂದರೆ ಇದು ಜಾಸ್ತಿ ದೊಡ್ಡದಿದೆ. ಈಗ ನಾನು ಸಿಂಪಲ್ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಅಂತಂದರೆ, ಇಲ್ಲಿ ನೋಡಿರಿ, ಇದು 10 ಅಂತ ತಿಳ್ಕೊಳ್ಳಿ, ಇದು 10⁻2 ಅಂತ ತಿಳ್ಕೊಳ್ಳಿ. ನೋಡಿ, ಇಲ್ಲಿ 10⁻1 ಇದೆ, ಇಲ್ಲಿ 10⁻2 ಇದೆ. ಅಂದರೆ ಎಷ್ಟು ಪಟ್ಟು ಜಾಸ್ತಿ ಆಯಿತು, 10⁻100 ಅಲ್ವಾ? 10⁻100 ಅಂದರೆ 10 ಪಟ್ಟು ಜಾಸ್ತಿ ಆಯಿತು. 10⁻100 ಅಂದರೆ ಎಷ್ಟು ಜಾಸ್ತಿ ಆಯಿತು, 10 ಪಟ್ಟು ಜಾಸ್ತಿ ಆಯಿತು. ಸಿಮಿಲರ್ಲಿ ಇಲ್ಲಿ 10⁻11 ಇದೆ, ಇಲ್ಲಿ 10⁻12 ಇದೆ. ಅಂದರೆ ಎಷ್ಟು ಜಾಸ್ತಿ ಆಯಿತು, 10 ಪಟ್ಟು ಜಾಸ್ತಿ ಆಯಿತು. ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ, 10 ಪಟ್ಟು ಜಾಸ್ತಿ ಆಯಿತು. ಸೊ ಹಂಗಾಗಿ ನಾವು ಇದನ್ನು ಹೆಂಗೆ ಬರ್ಕೊಳ್ಳೋಣ, ಇದನ್ನು 2 ಡಬಲ್ ಮಾಡಿದ್ರೆ, ಹೌದಾ, ಇಲ್ಲಿ 1 2 ನೋಡಿ, ಇದು 0, ಇದು 1 2 ಇದು 3 ಇದು 4 ಇದು 5 ಇದು 6 ಇದು 7 ಇದು 8 ಇದು 9 ಇದು 10 ಅಂತ ಕರೆದ್ರೆ ನೋಡಿ, 10 ಪಟ್ಟು ಜಾಸ್ತಿ ಆಗಬೇಕು ಅಂತಂದರೆ ಎಲ್ಲಿದೆ, ಭೂಮಿ ಮತ್ತು ಸೂರ್ಯನ ನಡುವಿನ ದೂರ ಇದಾಗಿದೆ. ಯಾಕೆ, ಇದರ 10 ಪಟ್ಟು ಜಾಸ್ತಿ ಐತಲ್ಲ ಇದು ಅಲ್ವಾ, ಇದರ 10 ಪಟ್ಟು ಜಾಸ್ತಿ ಇದೆ. ಹಾಗಾಗಿ ಭೂಮಿ ಮತ್ತು ಸೂರ್ಯನ ನಡುವಿನ ದೂರ ಎಷ್ಟು ಇದೆ, ಎಷ್ಟು, 1.49 ಇಂಟು 10⁻11. ಸೊ ಇದನ್ನು ನಾವು ಇಲ್ಲಿ ಬರಿಬೋದು. ಅಂದರೆ ಇಷ್ಟೇ ಇದರ ಸಾಪೇಕ್ಷ ದೂರ ಇಲ್ಲಿ ಅಂತ ನಾವು ತೋರಿಸ್ಬೋದು ಹಿಂಗೆ. ಓಕೆ, ನೆಕ್ಸ್ಟ್, ಈ ಕೆಳಗಿನ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ, ವೈಜ್ಞಾನಿಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು ಬರ್ಕೊಳ್ತಾ ಹೋಗೋಣ. 59,853. ಇದನ್ನು ಹೆಂಗೆ ಬರಿಬೋದು, 5.9 ಅಂತ ಬರೆದು ಸಂಖ್ಯೆ ಎಷ್ಟಿದೆ, 1 2 3 4 ಅಲ್ಲಿಗೆ 5.9 ಇಂಟು 10⁻4 ಅಂತ ಬರಿಬೋದು. ಕರೆಕ್ಟಾ? ನೆಕ್ಸ್ಟು ಎರಡನೇದು 65,950. ಇದನ್ನು ಹೆಂಗೆ ಬರಿಬೋದು, 6.5 ಒಂದು ಸಂಖ್ಯೆ ಬರೆದ್ರೆ ಸಾಕು, ಅಥವಾ ನೆಕ್ಸ್ಟು ಇನ್ನೊಂದು ಬರೀರಿ ಬೇಕಾದ್ರೆ. ಇಲ್ಲೆಷ್ಟಿದೆ, 1 2 3 4 ಇದನ್ನು ಅಷ್ಟೇ ಇಂಟು 10⁻4. ನೆಕ್ಸ್ಟ್ ಮೂರನೇದು ಇದೆಷ್ಟು, 34,30,30,000.
ಇದೆಷ್ಟು ಬರೀಬೇಕು 3 ಅಲ್ಲ, ಇಲ್ಲಿ ಬರಬೇಕಲ್ವಾ 3.43 ಅಂತ ಬರೆದ್ಬಿಡೋಣ. ಸಂಖ್ಯೆ ಎಷ್ಟು 1 2 3 4 5 6 ಹೌದಾ? ಸರಿಯಾಗಿ ನೋಡಿ, ಇಲ್ಲಿ 3 ಇಲ್ಲಿ 3 6. ಹಾಗಾಗಿ 3.43 × 10⁻6. ನೋಡಿ, ಇದನ್ನು ತುಂಬ ದೊಡ್ಡ ನಂಬರ್ ಕೊಟ್ಟಿದ್ದಾರೆ, ಇದನ್ನು ಓದೋ ಅವಶ್ಯಕತೆ ಏನಿಲ್ಲ ನಿಮಗೆ. ಈಗ ನಾವೇನು ಮಾಡಬೇಕು, 7 ಪಕ್ಕ 0 ಬರಬೇಕು. ಹೌದಾ? 0 0. ಇಲ್ಲಿ ಎಷ್ಟಾಗಿದೆ ನೋಡಿ, ಇಲ್ಲಿ 3, ಇಲ್ಲಿ 2 5, 7 7 2 9 9 1 10. ಅಲ್ಲಿಗೆ 7.00 × 10⁻10. ಇನ್ನೊಂದು ಸರಿ ಎಣಿಸಿ ನೋಡಿ, ಇಲ್ಲಿ 3 6 9 ಇದೊಂದು 10, ಅಲ್ಲಿಗೆ 10⁻10. 7.00 × 10⁻10 ಅಂತ ಬರೆದ್ರೆ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ.